ಗ್ರಾಮೀಣ ಭಾಗದ ಶಿಕ್ಷಣಕ್ಕಾಗಿ ಸರ್ಕಾರ ನೂರಾರು ಕೋಟಿ ಅನುದಾನ ನೀಡುತ್ತಿದ್ದರೂ ಕೂಡ ಸ್ಥಳೀಯ ಆಡಳಿತ ಬೇಜವಾಬ್ದಾರಿಯಿಂದ ಶಾಲಾ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ. ಇದರಿಂದ ದಿನನಿತ್ಯವೂ ಕೂಡ ಸಾರ್ವಜನಿಕರು ಪರದಾಡಬೇಕಾಗಿದೆ ಅಂತ ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ಬಡಾವಣೆಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವೀರಶೆಟ್ಟಿ ದೇವಗಿರಿಯವರು ಆರೋಪ ಮಾಡಿದ್ದಾರೆ. ಈ ಆರೋಪವನ್ನು ಅವರು ನಿನ್ನೆ ಮಾಡಿದರು. ಆರೋಪವನ್ನು ಮಾಡಿದ ಹಿನ್ನೆಲೆಯಲ್ಲಿ ಇಂದು ನಗರ ಪಟ್ಟಣಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಗ್ರಾಮದ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ವೀರಶೆಟ್ಟಿ ದೇವಗಿರಿ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಶಾಲೆ ವೀಕ್ಷಣೆ ಮಾಡಿದರು. ಸುಮಾರು 90 ವಿದ್ಯಾರ್ಥಿಗಳು ಕಲಿಯುತ್ತಿರುವ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ, ವಿದ್ಯುತ್ ಇಲ್ಲ, ಸಮರ್ಪಕ ರಸ್ತೆ ಇಲ್ಲ ಎಂದು ಆರೋಪಿಸಲಾಗಿತ್ತು. ಶಾಲೆಯ ಆವರಣದಲ್ಲಿ ಕೊಳವೆ ಇದ್ದು ಅದರ ಮೋಟಾರ್ ಗ್ರಾಮ ಪಂಚಾಯತ್ನವರು ರಿಪೇರಿಗಾಗಿ ತೆಗೆದುಕೊಂಡು ಹೋಗಿ ಅನೇಕ ದಿನಗಳಾದರೂ ತಂದಿಲ್ಲ. ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವೂ ಕೂಡ ಇಲ್ಲಿದೆ, ಆದರೆ ಕೊಳವೆ ಬಾವಿ ರಿಪೇರಿ ಆಗದ ಕಾರಣ ಮಕ್ಕಳು, ಶಿಕ್ಷಕರು ಸೇರಿದಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ. ಶಾಲಾ ಮಕ್ಕಳು ಕುಡಿಯುವ ನೀರಿಗಾಗಿ ಸುಮಾರು 500 ಮೀಟರ್ ದೂರ ನಡೆದುಕೊಂಡು ಹೋಗಿ ರಾಜ್ಯ ಹೆದ್ದಾರಿ ದಾಟಿಕೊಂಡು ಗ್ರಾಮಕ್ಕೆ ಹೋಗಿ ನೀರು ಕುಡಿದು ಬರುತ್ತಿದ್ದಾರೆ. ಬಿಸಿ ಊಟ ಸಿಬ್ಬಂದಿಗಳು ಕೂಡ ಹೊತ್ತು ನೀರನ್ನು ತರುತ್ತಿದ್ದಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಟಿವಿ ಹಾಗೂ ಶಿಕ್ಷಕರ ಹಾಜರಾತಿಗಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಇದೆ, ಆದರೆ ವಿದ್ಯುತ್ ಸಂಪರ್ಕ ಇರದ ಕಾರಣ ಅವುಗಳ ಬಳಕೆ ಇಲ್ಲವಾಗಿದೆ ಎಂದು ಆರೋಪ ಮಾಡಲಾಗಿತ್ತು. ಚಾಂಗ್ಲೇರ್ ಗ್ರಾಮ ಸರ್ಕಾರಿ ಬಡಾವಣೆ ಸ್ಕೂಲ್. ನಾನು ಎಸ್ಡಿಎಂಸಿ ವೀರಶೆಟ್ಟಿ ಕಾಶಿನಾಥ್ ಅಡ್ಡಸರ್ ದೇವಗಿರಿ. ನಮ್ಮ ಶಾಲೆಯಲ್ಲಿ ನೀರಿನ ಸಮಸ್ಯೆ ಭಾಳ ಅದ. ಮಕ್ಕಳು ನೀರು ತಗೋಬೇಕಂದ್ರೆ ರೋಡಿನ ಆಚೆ ಹೋಗ್ಬೇಕು. ಮುಂದೆ ಏನರ ರೋಡಿನ ಆಚೆ ಹೋಗಿ ಏನರ ಸಮಸ್ಯೆ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ನಾವು ಪಂಚಾಯತ್ ಕೊಟ್ಟಿದ್ದೀವಿ, ತಾಲೂಕಾ ಪಂಚಾಯತ್ ಕೊಟ್ಟಿದ್ದೀವಿ, ಮತ್ತು ಕರೆಂಟಿನ ಒಳಗೆ ವೈರಿಂಗ್ ಇಲ್ಲ, ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ಏನಿಲ್ಲ, ಮತ್ತು ರಸ್ತೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಸಮಸ್ಯೆ ಭಾಳಷ್ಟು ಕೊಟ್ಟರು, ಬಟ್ ಯಾರು ರೆಸ್ಪಾನ್ಸೇ ಮಾಡತ್ತಿಲ್ಲ. 8 ತಿಂಗಳ ಸಲ ಕೊಟ್ಟಿದ್ದೀನಿ ಲೆಟ್ರು, 11 ತಿಂಗಳ ಕೊಟ್ಟಿದ್ದೀನಿ. ಫೋನ್ ಮಾಡಿ ಹೋಗಿ ಕೇಳಿದ್ರಿ ಬಜೆಟ್ ಇಲ್ಲ, ಹೋಗಪ್ಪ ಏನು ಸುಮ್ಮನೆ ಹಚ್ಚಿದೀವಲ್ಲ ಅಂತ ನಮ್ಗೆ ಇದನ್ನ ಬರಲ್ಲ ಸರ್. ಅವರು ಒಟ್ಟು ರೆಸ್ಪಾನ್ಸೇ ಟೋಟಲಿ ಮಾಡಲ್ರು. ನಾವು ಬಗೆಹರಿಸುವಂತೇಳಿ ನಾವು ಮನವಿ ಮಾಡ್ತೀವಿ ಸರ್. ಅದಕ್ಕೆ ನೀರು ಸಲ ಸರ್, ನೀರು ಕುಡ್ಲಿಕ್ಕಿಲ್ಲ. ಅವ್ರು ಮತ್ತೆ ಅಡಿಗೆ ಮಾಡ್ರು ರೋಡ್ ಆಚೆ ಹೋಗಿ ತರ್ಬೇಕು ಸರ್ ನೀರು. ಈಗ ಮಕ್ಕಳದವ್ರಿಗೆ ಆ ಕಡೆ ಗೊತ್ತಾಗಲ್ಲ ಸರ್, ಅವ್ರಿಗೆ ರೋಡ್ ಹೋಗ್ಬೇಕಂತೇಳಿ. ರೋಡ್ ದಾಟ್ ಹೋಗಿ ಏನ್ರ ಸಮಸ್ಯೆ ಆಯ್ತು ಅಂದ್ರೆ ಮುಂದೆ ನಮಗೆ ಎಸ್ಡಿಎಂಸಿ ಇದು ಮಾಡ್ತಾರೆ ಸರ್, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ ಅಂತೇಳಿ. ಎಲ್ಲಿ ಕಂಪ್ಲೇಂಟ್? ತಾಲೂಕಾ ಪಂಚಾಯತ್ ಆಗಲಿ, ಮತ್ತೆ ತಾಲೂಕಾ ಪಂಚಾಯತ್ ಕೊಟ್ಟಿವಿ ಸರ್, ಮತ್ತೆ ಇಲ್ಲಿ ಕೊಟ್ಟಿದ್ವಿ, ಗ್ರಾಮ ಪಂಚಾಯತ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ವಿ ಆಲ್ರೆಡಿ. ಏನಂದ್ರೆ ಪೊಲೀಸ್ ಸ್ಟೇಷನ್ ಪೊಲೀಸರು ಆಯ್ತಪ್ಪ ಬಗೆಹರಿಸಮಿ, ಸ್ಟ್ರೈಕ್ ಮಾಡ್ಬಿಡ್ರಿ, ಅದು ಮಾಡಲ್ರಿ, ನಾವು ಹೇಳ್ತೀವಿ ಅಂತೇಳಿ ಈ ಥರ ಇದು ಮಾಡ್ರಿ ಸರ್. ಅವ್ರು ಮಕ್ಕಳು ರೋಡ್ ದಾಟಿ ಆಚೆ ಹೋಗ್ತಾರೆ ಸರ್. ಏನ್ರ ಆಕ್ಸಿಡೆಂಟ್, ಹೈವೇ ರೋಡ್ ಅದ ಸರ್, ಇದು ಏನ್ರ ಆಕ್ಸಿಡೆಂಟ್ ಸತ್ತರು ಮಾಡಿದ್ರೆ ಯಾರು ಜವಾಬ್ದಾರಿ ಸರ್? ಅದಕ್ಕೆ ನೀರಿನ ಸಲ ಸರ್, ನೀರು ಕುಡ್ಲಿಕ್ಕಿಲ್ಲ. ಅವ್ರು ಮತ್ತೆ ಅಡಿಗೆ ಮಾಡ್ರು ರೋಡ್ ಆಚೆ ಹೋಗಿ ತರ್ಬೇಕು ಸರ್ ನೀರು. ಈಗ ಮಕ್ಕಳದವ್ರಿಗೆ ಆ ಕಡೆ ಗೊತ್ತಾಗಲ್ಲ ಸರ್, ಅವ್ರಿಗೆ ರೋಡ್ ಹೋಗ್ಬೇಕಂತೇಳಿ. ರೋಡ್ ದಾಟ್ ಹೋಗಿ ಏನ್ರ ಸಮಸ್ಯೆ ಆಯ್ತು ಅಂದ್ರೆ ಮುಂದೆ ನಮಗೆ ಎಸ್ಡಿಎಂಸಿ ಇದು ಮಾಡ್ತಾರೆ ಸರ್, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ ಅಂತೇಳಿ. ಎಲ್ಲಿ ಕಂಪ್ಲೇಂಟ್? ತಾಲೂಕಾ ಪಂಚಾಯತ್ ಆಗಲಿ, ಮತ್ತೆ ತಾಲೂಕಾ ಪಂಚಾಯತ್ ಕೊಟ್ಟಿವಿ ಸರ್, ಮತ್ತೆ ಇಲ್ಲಿ ಕೊಟ್ಟಿದ್ವಿ, ಗ್ರಾಮ ಪಂಚಾಯತ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ವಿ ಆಲ್ರೆಡಿ. ಏನಂದ್ರೆ ಪೊಲೀಸ್ ಸ್ಟೇಷನ್ ಪೊಲೀಸರು ಆಯ್ತಪ್ಪ ಬಗೆಹರಿಸಮಿ, ಸ್ಟ್ರೈಕ್ ಮಾಡ್ಬಿಡ್ರಿ, ಅದು ಮಾಡಲ್ರಿ, ನಾವು ಹೇಳ್ತೀವಿ ಅಂತೇಳಿ ಈ ಥರ ಇದು ಮಾಡ್ರಿ ಸರ್. ಅವ್ರು ಸರ್ ಇದು ಹುಡುಗರು ಬಾತ್ರೂಮ್ ಹೋಗ್ತಾರ್ರಿ, ನೀರಿಲ್ಲ ರೀ, ಒಟ್ಟು ಕುಡಿಲಕ್ಕೂ ರೀ ನೀರಿಲ್ಲ. ಒಟ್ಟು ಈಗ ಶೌಚಾಲಯ ಹೋಗ್ಬೇಕಾದ್ರೆ ಭೀ ಹೊರಗೆ ಹೋಗ್ಬೇಕಾಯ್ತದೆ ರೀ. ಗ್ರಾಮ ಪಂಚಾಯತ್ಗೆಲ್ಲ ಕೊಟ್ಟಿದ್ದೀವಿ ರೀ ಡಾಕ್ಯುಮೆಂಟ್ಸ್, ಮಗರು ಅವ್ರು ಏನೂ ರೆಸ್ಪಾನ್ಸ್ ಕೊಡ್ತೀವಿ. ಈಗ 2-3 ಸಲ ಐತ್ರಿ ಕೊಟ್ಟು ಹೊಂಟಿ. ಹಂಗಂತ ನಾವು ಧರಣಿ ಮಾಡ್ಬೇಕಲ್ಲತ್ತಿದ್ದೇವೆ ರೀ. ನೀರಿಲ್ಲ ರೀ, ಒಟ್ಟು ಕುಡಿಲಕ್ಕೂ ನೀರಿಲ್ಲ, ಎದಕ್ಕೂ ಬಾತ್ರೂಮ್ ಹೋಲಕ್ಕೆ ಭೀ ನೀರಿಲ್ಲ ರೀ ಸರ್. ಸಣ್ಣ ಸಣ್ಣ ಹುಡುಗರು ಹೊರಗಡೆ ಹೋಗ್ತಾರ್ರಿ, ಎಲ್ಲರೂ ಸ್ಕೂಲ್ ಭೀ ಪೂರಾ ಊರ್ಲಿಂದ ಹೊರಗೆ ಅದ ರೀ. ಈಗ ರೋಡಿನ ಆಚೆ ಕಡೆ ಹೋಗಿ ಮತ್ತೆ ನಮ್ಮ ಮನೆಗೆ ಬಂದು ಬಾತ್ರೂಮ್ ಕುಂತಿ ಬರ್ಲಕ್ಕಂದ್ರೆ ಲೇಟ್ ಆಯ್ತು ರೀ. ಮತ್ತೆ ಲೇಟ್ ಮಾಡಿ ಬಂದ್ರೆ ಮತ್ತೆ ಟೀಚರ್ಗಳು ಏನಾರ ಅಂತಾರೆ ರೀ. ಹಂಗಂತ್ರಿಗೆ ರೋಡಿನ ಪ್ರಾಬ್ಲಮ್ ಭೀ ಅದ ರೀ. ಜರ ಅದು ಭೀ ಮಾಡಿಸ್ಬೇಕ್ರಿ ಸರ್, ಇದು ಭೀ ಆಗ್ಬೇಕ್ರಿ, ಕೆಲಸ ಎರಡು ಮುಗಿಸ್ಬೇಕು. ಇದು ಸ್ಕೂಲೇ ಬಡವ್ರ ಸ್ಕೂಲ್ ಅಂತಿಗೆ ಅದ ರೀ, ಬಡವಣ್ಣ ಸ್ಕೂಲೇ ಅಂತದ ಹೆಸರೇ. ನಿಮ್ಮ ಹೆಸರು ರೀ? ಪಾರ್ವತಿ ರೀ ಜಗದೇವಿ. ನೀವೇನು SDMC ದವ್ರು ಇದ್ರಿ? ಹಾಂ, SDMC ಉಪಾಧ್ಯಕ್ಷ ಅಂತ ರೀ, ಪಾರ್ವತಿ ಅಂತ. ಜಗದೇವಿ ರೀ. ಮುಂದಾಗ ಅದೇ ಹೇಳ್ತೀವಿ ಸರ್, ನಮ್ಮ ನೀರಿನ ಸಮಸ್ಯೆ ಭಾಳ ಅದ ಇಲ್ಲಿ. ಈಗ ರೋಡಿನ ಆಚೆಗೆ ತರ್ಬೇಕು ಸರ್ ನೀರು. ಮಕ್ಕಳು ನೀರು ಹಾಕೊಂಡು ರೋಡ್ ದಾಟ್ ಹೋಗ್ಬೇಕು ಸರ್. ಮೀಟರ್ ಆಯ್ತು ಸರ್ ಇಲ್ಲಿ. ರೋಡ್ ಹೈವೇ ಅದ ಸರ್, ರೋಡ್ ಏನಾರ ಆಯ್ತು ಮಾಡ್ತು ಸತ್ತರು ಮಾಡಿದ್ರೆ ಯಾರು ಜವಾಬ್ದಾರಿ ಸರ್? ಏನೋ SDMC ಅಧ್ಯಕ್ಷ ನೀವು ಹೇಳ ಬಜಿಲ್ಲ ಅಂತ ನಮ್ಮಲ್ಲಿ ಬೇಕಲ್ಲ ಸರ್ ಆಕ್ಷನ್. ಸರ್ ಇಲ್ಲಿ ಸುಮಾರು ಒಂದು 90 ವಿದ್ಯಾರ್ಥಿಗಳ ಸರ್ ಈ ಸ್ಕೂಲಲ್ಲಿ. ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್, ಬಡಾವಣೆ ಅಂತ ಬರುತ್ತೆ.
ಇಲ್ಲಿ ನೀರು ಈ ಫಿಲ್ಟರ್ ಘಟಕ ಬಂದಾಗಿದೆ ಸರ್. ಇದು ಸಾರ್ವಜನಿಕ, ಬಟ್ ಮಕ್ಕಳಿಗೆ ಯೂಸ್ ಆಯ್ತಿತ್ತು. ಬಟ್ ಇಲ್ಲಿ ಮಕ್ಕಳು ಇಲ್ಲಿಂದ ನೀರು ಕುಡಿಬೇಕಂದ್ರೆ ಮಧ್ಯಾಹ್ನ ಇಲ್ಲಿಂದ ರೋಡಿಗೆ ಹೋಗ್ಬೇಕು ಸರ್. ಇಲ್ಲಿಂದ ಸುಮಾರು 500 ಮೀಟರ್ ಆಗುತ್ತೆ. 500 ಮೀಟರ್ ಹೋಗಿ ಬಂದು ಅವ್ರು ಬಾಟಲ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್. ನೀರಿಗೆ ಸದ್ಯಕ್ಕೆ ಪ್ರೆಸೆಂಟ್ ಇಲ್ಲ ಅಂದ್ರೆ ಈಗ ಭಾಳ ಅನುಕೂಲ ಆಗ್ತಾ ಇಲ್ಲ ಸರ್ ನಮಗೆ. ಇದೊಂದು ನೀವು ಏನಾದರೂ ಮಾಡಿ ಸರ್. ನಮ್ಮ ಹೆಸರು ಸಚಿನ್ ಅಂತ. ಇದು ಸಾರ್ವಜನಿಕ ಫಿಲ್ಟರ್ ಪಾಯಿಂಟ್ ಇದೆ ಸರ್. ಇದು ಬಂದಾಗಿ ಸುಮಾರು 2 ವರ್ಷ ಸಮೀಪ ಆಗಿದೆ ಸರ್. ಯಾವಾಗ ಸ್ಟಾರ್ಟಿಂಗ್ ಫಿಲ್ಟರ್ ಆನ್ ಇತ್ತು ಸರ್, ಅವಾಗೆಲ್ಲ ನಾವು ಇಲ್ಲಿಂದ ಒಯ್ತಿದ್ವಿ ನೀರು. ಇದು ಕ್ಲೋಸ್ ಆಗಿ ಸುಮಾರು 1.5 ವರ್ಷ ಆಗಿದೆ ಸರ್. ಇಲ್ಲಿ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇತ್ತು. ಆ ಬೋರ್ವೆಲ್ ಏನಂತಾರೆ ಅದರಿಂದ ಮೋಟರ್ ಖರಾಬ್ ಆಗಿದೆ ಅಂತ ತೊಗೊಂಡೋಗಿದ್ದಾರೆ ಸರ್. ಅದು ರೀಬೋರ್ ಮಾಡಿಲ್ಲ, ಮತ್ತೆ ಅದಕ್ಕೆ ಹೊಸ ಮೋಟರ್ ತಂದು ಹಾಕಿಲ್ಲ. ಅದರಿಂದ ಸಮಸ್ಯೆ ಭಾಳ ಆಗುತ್ತೆ ಸರ್. ಫಿಲ್ಟರ್ ನೀರು ಕುಡಿಯೋಕ್ಕೆ ನಮ್ಮ ಊರಲ್ಲಿ ಯಾವುದೂ ಇಲ್ಲ. ಇದು ಒಂದೇ ಘಟಕ ಇರೋದು ಸರ್ ಫಿಲ್ಟರ್ದು. ಇಂದು ಶಾಲೆಗೆ ಜಿಲ್ಲಾಧಿಕಾರಿ ಅವರು ಭೇಟಿ ನೀಡಿ ಶಾಲೆಯ ಮಕ್ಕಳ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಕ್ಕಳು ನೋಟ್ಬುಕ್ ಚೆಕ್ ಮಾಡುತ್ತಿರುವ ಜಿಲ್ಲಾಧಿಕಾರಿಗಳು, ಮಕ್ಕಳು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಟೀಚರ್ ನನ್ನ ನೋಟ್ಬುಕ್ ನೋಡಿ ಎಂದು ಹೇಳುತ್ತಿರುವುದು ಕಂಡುಬಂತು. ಏನ್ ಮಾಡ್ಲತ್ತೀರಿ? ಏನ್ ಬರೀಲತ್ತೀರಿ ಈಗ? ಲೆಕ್ಕ ಯಾವುದು? ಏನ್ ಲೆಕ್ಕ? ಶಾಲೆಯ ಸ್ಥಿತಿಗತಿಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಶಾಲೆಯ ಶೌಚಾಲಯ ಸೇರಿದಂತೆ ಕುಡಿಯುವ ನೀರಿನ ಘಟಕ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಹತ್ತಿರ ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದಾರೆ. ರೋಡ್ ಘಾಟ್ ಅದು 7 ದಿನಕ್ಕೊಮ್ಮೆ ಖರಾಬ್ ಆಯ್ತಾರೆ. ನಮ್ಮ ಸ್ಕೂಲಿಗೆ ನಮ್ಗೆ ಸಪ್ರೇಟ್ ಮಾಡಿಕೊಡ್ರಿ ಅಂತ ಅವ್ನಿಗೆ ಸರ್ ಅವ್ರು ಸಾರ್ವಜನಿಕ ವಾಟರ್ ಮ್ಯಾನ್ ಕರೆಂಟ್ ಅದ್ರ 7 ದಿನಕ್ಕೊಮ್ಮೆ ಖರಾಬ್ ಆಯ್ತದೆ ಮೇಡಮ್. ನಮ್ಮ ಸ್ಕೂಲಿಗೆ ಒಂದಿದೆ, ಅದು ಸಪ್ರೇಟ್ ಆಗಿದೆ ಮೇಡಮ್. ಮೋಟಾರ್ ಒಂದು ಹಚ್ಚಬೇಕು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಇದೆ, ಕಿತ್ತೋಗಿದೆ ಅಂತ ಹೇಳ್ತಿದ್ದಾರೆ. ಆ ಸಿಂಪಲ್ ಮೋಟರ್ ಕನೆಕ್ಷನ್ ಅರೇಂಜ್ ಮಾಡ್ತೀವಿ. ಈ ಸಮಯದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್, ಗ್ರಾಮಸ್ಥರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್.